ನಮಸ್ತೆ ಆದ್ಮೇಲೆ ನೋಡಿ, ಇವತ್ತು ನಾವು ಹೆಗ್ಗಳಿ ತೋಟದಲ್ಲಿ ಸುಮಾರು ಒಂದು 122-123 ದಿನದ ಅಗಸೆ ಗಿಡವನ್ನ ಆ ಈ ರೀತಿ ನಾವು ಕಟಿಂಗ್ ಮಾಡ್ತಾ ಇದ್ದೀವಿ. ಇಲ್ಲಿ ಕಟಿಂಗ್ ಮಾಡ್ಬೇಕಾದ್ರೆ ಒಂದು 10 ಅಡಿಗೆ ಒಂದೊಂದು ಗಿಡಗಳನ್ನ ಬಿಟ್ಕೊಳ್ಬೇಕು. ನೋಡಿ, ಅಂದಾಜು ಇಲ್ಲಿಂದ ಇಲ್ಲಿಗೆ ಒಂದು 10 ಅಡಿ ಹೀಗೆ ಬಿಟ್ಕೊಳ್ಬೇಕು. ಇದನ್ನೆಲ್ಲ ಉಳಿದಿದ್ದನ್ನೆಲ್ಲ ನಾವು 5 ಅಡಿಗೆ ಕಟ್ ಮಾಡ್ಬಿಡ್ಬೇಕು. ಅವಾಗ ಏನಾಗ್ತದೆ, ಈ ಪಕ್ಕದ ಗಿಡಕ್ಕೆ ಚೆನ್ನಾಗಿ ನೆರಳು ಬೀಳುತ್ತೆ. ಆಮೇಲೆ ಇದು ಸೊಪ್ಪು ಚೆನ್ನಾಗಿ ಕೌಲು ಹೊಡೆದು ಬರುತ್ತೆ. ಇದೆಲ್ಲ ಜುಲೈ ತಿಂಗಳಿಗೆ ನಮ್ಗೆ ಇಲ್ಲಿ ಪೆಪ್ಪರ್ ಹಾಕಕ್ಕೆ ಇದು ರೆಡಿ ಆಗ್ತದೆ. ನೋಡಿ, ಇಲ್ಲೊಂದು ಬಿಟ್ಟಿದೀವಿ. ಇಲ್ಲಿಂದ ಬಿಟ್ಟ ಮೇಲೆ ನಿಮ್ಗೊಂದು ಮಾರಷ್ಟು ದೂರ, ಒಂದು 9 ಇಂದ ಒಂದು 10 ಅಡಿ ಬಿಟ್ಬಿಟ್ಟು ನೋಡಿ, ಇಲ್ಲೊಂದು ಗಿಡವನ್ನ ನಾವು ಇಲ್ಲಿ ಇದಲ್ವೇನಪ್ಪ, ಈಗ ಹಾಕ್ಬಿಟ್ಟು ಇಲ್ಲಿ ಹಾಕಿದ್ರೆ ಇದು ಮಲ್ಚಿಂಗು. ನೀವು ಆಡು ಕುರಿ ದನ ಇರೋರು ಇದನ್ನ ಈ ರೀತಿ ಮಾಡ್ಬೋದು. ಮತ್ತೆ ಕಾಂಪೋಸ್ಟ್ ಗೊಬ್ಬರಕ್ಕೂ ಇದನ್ನ ನಾವು ಬಳಸ್ಕೊಳ್ಬೋದು. ಇದನ್ನೇ ಕಟ್ ಮಾಡ್ಬಿಡ. ಅದೇ ಅಯ್ಯೋ, ಇದನ್ನು ಬಿಡ್ಬೇಕಾಗಿ ಈ ರೀತಿ ನಾವೊಂದು 10 ಅಡಿಗೆ ಒಂದೊಂದು ಗಿಡಗಳನ್ನ ಈ ತರ ಮೇಲೆ ಹೋಗಿ ಬಿಡ್ಬೇಕು. ಇಲ್ಲಿ ಮೇಲೆ 5, ಇಲ್ಲಿ ಹೈಟ್ ಆಗಿ ಹೋಗ್ತವೆ. ಅಲ್ಲಿ ಹೋಗಿ ಬಿಟ್ಟಿದ್ಯಪ್ಪ. ಈ ರೀತಿ ನಾವು 10 ಅಡಿಗೆ ಒಂದೊಂದು ಗಿಡಗಳನ್ನ ಹೀಗೆ ಬಿಡಬೇಕು. ಹೀಗೆ ನಾವಿಲ್ಲಿ ಬಿಡ್ಬೇಕು. ನೋಡಿ, ಇಲ್ಲೊಂದು ಗಿಡ ಬಿಟ್ಟಿದೀವಿ, ಇದು ಮೇಲೆ ಹೋಗುತ್ತೆ. ಅಲ್ಲಿ ಎಲ್ಲಪ್ಪ ಹೀಗೆ ನೋಡ್ಕೊಂಡು ನಾವೊಂದು ಈ ತರ ನಾವು ಕಟ್ ಮಾಡ್ಬೇಕೀಗ. ಈಗ ಒಂದೇ ಏಟಿಗೆ ಬಿಡ್ಬೇಕು ತಕ್ಕಂತ. ಅತಿಯಾರ ಚೆನ್ನಾಗಿರ್ಬೇಕು. ಅತಿಯಾರ ಚೆನ್ನಾಗಿದ್ರೆ ಕೆಲಸ ಮಾಡೋಕ್ಕೂ ಈಸಿಯಾಗಿ ಮಾಡ್ಬೋದು. ಕೆಲಸ ಮಾಡುವಾಗ ಯಾವಾಗ್ಲೂ ಅತಿಯಾರ ಚೆನ್ನಾಗಿರ್ಬೇಕು. ಅತಿಯಾರ ಚೆನ್ನಾಗಿದ್ರೆ ಕೆಲಸ ಮಾಡೋಕೆ ಬಹಳ ಚೆನ್ನಾಗಿರ್ತದೆ. ಒಳ್ಳೊಳ್ಳೆ ಮಚ್ಚಿಗಳನ್ನ ಈ ತರ ಇಟ್ಕೊಳ್ಬೇಕು. ಇಟ್ಕೊಂಡು ನೋಡಿ, ಒಂದೊಂದು ಏಟಿಗೆ ಸಣ್ಣ ಅಂತ ಹಿಂಗೆ ಹೊಡಿಬೇಕು. ಕಟ್ ಮಾಡಿ ಇಟ್ರೆ ಇದು ಈ ರೀತಿ ಮಾಡ್ಬೇಕು. ಈ ರೀತಿ ಮಾಡಿದಾಗ ಇದೆಲ್ಲ ನೆಕ್ಸ್ಟ್ ಚೆನ್ನಾಗಿ ಕಿವಿರುತ್ತೆ. ಇದು ಮೇಲೆ ಹೋಗುತ್ತೆ. ಇದು ಮೇಲೆ ಹೋದ್ಮೇಲೆ ಒಂದು 20 ಅಡಿ ಹೋಯ್ತು ಅಂದ್ಮೇಲೆ ಆ ಮೇಲ್ಗಡೆ ತುದಿ ಕಟ್ ಮಾಡ್ಬಿಟ್ರೆ ನೀವು ಇದಕ್ಕೆ ವಿಳ್ಯದೆಲೆ ಹಬ್ಬಿಸ್ಕೊಳ್ಬೋದು. ನಾವು ಪೆಪ್ಪರ್ ಅನ್ನು ಕೂಡ ಈ ಕಡೆ ಅಂಟಿಸ್ಕೊಳ್ಬೋದು. ಹೀಗೆ ಈಗೆಲ್ಲ ಕ್ಲೀನ್ ಆಗ್ಬಿಡ್ತದೆ. ನೋಡಿ, ಈ ರೀತಿ ನಾವು ಕಟ್ ಮಾಡ್ಕೊಳ್ಬೇಕು. ನಾವು ಬೇಲಿಯನ್ನು ಸವರ್ತೀವಲ್ಲ, ಆ ರೀತಿ ಇದನ್ನ ಸವರ್ಕೊಂಡು ಹೋಗ್ಬೋದು ಆರಾಮ. ನೋಡಿ, ಈ ರೀತಿ ನೀವು ಕ್ಲೀನಾಗಿ ಈಗ ಕಟ್ ಮಾಡ್ಕೋಬೇಕು. ಈಗ ಡ್ರೆಸ್ಸಿಂಗ್ ಮಾಡ್ಕೋಬೇಕು ಕ್ಲೀನಾಗಿ. ಚೆನ್ನಾಗಿ ಇದು ಅದ್ಭುತವಾಗಿ ಬರುತ್ತೆ. ಈ ರೀತಿ ಮಾಡ್ಕೊಳ್ಬೇಕು. ಅವಾಗ ಚೆನ್ನಾಗಿ ಬಿಸಿಲು ಬೀಳುತ್ತೆ. ಗಿಡ ಈ ರೀತಿ ಮೇಂಟೈನ್ ಆಗುತ್ತೆ. ಹೆಗ್ಗಳಿ ತೋಟದಲ್ಲಿ ನಾವಿದ್ದೀವಿ. ಇದು ತಮಿಳ್ನಾಡಲ್ಲಿ ಇದನ್ನ ಸುಂಡೆಕಾಯಿ ಅಂತ ಹೇಳ್ತಾರೆ. ನಮ್ ಕಡೆ ಇದನ್ನೆಲ್ಲ ಕಡಲೆಕಾಳು ಜೊತೆಗೆ ಜಜ್ಜಿಬಿಟ್ಟು ಸಾಂಬಾರ್ ಮಾಡ್ತಾರೆ. ಬಹಳ ಅದ್ಭುತವಾದ ಇದು ಗಿಡ. ಇದು ಸುಂಡೆಕಾಯಿ ನಾನು ತುಂಬಾ ಸರಿ ಹೇಳಿದ್ದೀನಿ. ನಾನು ನಮ್ಮ ನಾರಾಯಣ ರೆಡ್ಡಿ ಅವ್ರ ಹತ್ರ ನಮ್ಮ ಕೃಷಿ ಮಾಡುವಾಗ ಅವ್ರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅವರು ನೀವು ಬದನೆ ಗಿಡಕ್ಕೆ ಇದನ್ನ ಕೃಷಿ ಮಾಡ್ಬೋದು, ಟೊಮೆಟೊ ಗಿಡ ಇದಕ್ಕೆ ಕೃಷಿ ಮಾಡ್ಬೋದು. ಬಹಳ ಅದ್ಭುತ. ಈ ಗಿಡದ ಒಂದು ವಿಶೇಷ ಏನಪ್ಪಾ ಅಂದ್ರೆ ಯಾವುದೇ ಕಾರಣಕ್ಕೂ ಈ ಗಿಡಕ್ಕೆ ಹುಳ ಬೀಳಲ್ಲ. ಅದರಿಂದ ನಾವೇನ್ ತಿಳ್ಕೊಬೇಕು, ನಮ್ಮ ಜಮೀನಲ್ಲಿ ಯಾವ ಗಿಡಕ್ಕೆ ಹುಳ ಬೀಳೋದಿಲ್ವೋ, ಆಡ್ ತಿನ್ನೋದಿಲ್ವೋ, ದನ ತಿನ್ನೋದಿಲ್ವೋ, ಅದನ್ನೇ ನಾವು ಔಷಧಿಯಾಗಿ ಬಳಸ್ಕೋಬೇಕು. ಈ ಗಿಡದ ಎಲೆನ ನೀವು ಅರ್ದ್ಬಿಟ್ಟು ಕಷಾಯ ಮಾಡಿ ಅದನ್ನ ನೀವು ಬೇರೆ ಗಿಡಗಳಿಗೆ ಸ್ಪ್ರೇ ಮಾಡಿದ್ರೆ ಆ ಸ್ಪ್ರೇ ತೇವಾಂಶ ಗಿಡದ ಮೇಲೆ ಕೂತಾಗ ಏನಾಗ್ತದೆ, ಅದಕ್ಕೂ ಸಮೇತ ಯಾವುದೇ ಹುಳ ಬಂದು ತಿನ್ನೋದಿಲ್ಲ. ಅದೇ ನಿಜವಾದ ಔಷಧಿ. ಮತ್ತೆ ಈ ಕಾಯಿ ಅಂತೂ ಬಹಳ ಅದ್ಭುತ. ಇವತ್ತೆಲ್ಲ ಕ್ಯಾನ್ಸರ್ಗೆ ಕಿಮೋಥೆರಪಿ ಮಾಡಿ ಅದ್ರ ಸೈಡ್ ಎಫೆಕ್ಟ್ ನ ಹೋಗಿಸ್ಬೇಕಂದ್ರೆ ನೋಡಿ, ಈ ಕಾಯಿಯನ್ನ ನಾವು ನೇರವಾಗಿ ಹಸಿ ಕಾಯಿನೂ ತಿನ್ಬೋದು, ಗೊಜ್ಜು ಮಾಡ್ಕೊಂಡು ತಿನ್ಬೋದು. ರಾತ್ರಿ ಹೊತ್ತಿನಲ್ಲಿ ಒಂದು 10 ಕಾಯಿನ ಮೊಸರಲ್ಲಿ ನೆನೆ ಹಾಕ್ಬಿಟ್ಟು, ಮಜ್ಜಿಗೆಯಲ್ಲಿ ನೆನೆ ಹಾಕ್ಬಿಟ್ಟು ಬೆಳಿಗ್ಗೆ ಎದ್ದು ಅದನ್ನ ಮಿಕ್ಸಿ ಮಾಡಿ ಕುಡಿದ್ರೆ ನಮ್ಮ ದೇಹದಲ್ಲಿ ಬರುವಂತ 180 ತರದ ಕಾಯಿಲೆಯನ್ನ ವಾಸಿ ಮಾಡುವ ಶಕ್ತಿ ಇದಕ್ಕಿದೆ. ಇದನ್ನೆಲ್ಲರೂ ಬಳಸಿ. ನಿಮ್ ಜಮೀನಲ್ಲಿ ಈ ಗಿಡಗಳು ಎಷ್ಟೋ ಇರ್ತವೆ, ದಯಮಾಡಿ ಕಟ್ ಮಾಡಿ ಬಿಸಾಕ್ಬೇಡಿ. ಇವೆಲ್ಲ ಔಷಧಿ ಗಿಡಗಳೇ.
ಇವೆಲ್ಲ ನಮ್ಮ ಸಂಪತ್ತೆ. ನಮ್ಮ ನೈಸರ್ಗಿಕ ಕೃಷಿಯಲ್ಲಿ ಏನ್ ಲಾಭ ಅಂದ್ರೆ ನಮ್ಮ ಆರೋಗ್ಯ ಉಳಿತದಲ್ಲ ಅದೇ ದೊಡ್ಡ ಲಾಭ. ಆರೋಗ್ಯ ಕೆಡಿಸ್ಕೊಂಡು ಕೆಮಿಕಲ್ ಹಾಕಿ ಲಕ್ಷಾಂತರ ರೂಪಾಯಿ ದುಡ್ಡು ಸಂಪಾದನೆ ಮಾಡಿ ಅದನ್ನೆಲ್ಲ ತಗೊಂಡೋಗಿ ಡಾಕ್ಟರ್ಗಳ ಮನೆಗೆ ಅವ್ರ ಎದೆ ಮೇಲೆ ಹಾಕೋ ಬದಲು ನೀವೇ ಇದನ್ನ ತಿಂದು ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಈ ಗಿಡವನ್ನ ನೀವು ಎಲ್ಲೂ ಕತ್ತರಿಸಬೇಡಿ. ಇದನ್ನ ಬಳಸಿ. ನಮ್ಮ ಹಳ್ಳಿ ಜನರಿಗೆ ಇದೊಂದು ಒಳ್ಳೆ ಅವಕಾಶ. ಸಿಟಿಲಿ ಇರೋರಿಗೆ ಅವಕಾಶ ಇಲ್ಲ. ದಯಮಾಡಿ ನಾನು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ. ಈ ಸುಂಡೆಕಾಯಿನ ತಮಿಳ್ನಾಡಲ್ಲಿ ರೋಡಲ್ಲಿ ಬದನೆಕಾಯಿನ ಯಾವ ರೀತಿ ಮಾರ್ತಾರೋ ಅದೇ ರೀತಿ ಅಲ್ಲೂ ಮಾರ್ತಾರೆ. ಇದನ್ನ ದಯಮಾಡಿ ಗಿಡನ ನೋಡ್ಕೊಳ್ಳಿ. ಬಹಳ ಅದ್ಭುತವಾದ ಗಿಡ. ಇದನ್ನ ಉಳಿಸ್ಕೊಳ್ಳಿ. ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ತೆ.